ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸು ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿ ನಾನು ಕ್ಯಾರೆಟಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ, ರೈಸ್ ರೆಸಿಪಿ. ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಕ್ಯಾರೆಟ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ರೈಸ್ ಮಾಡೋದಂತೂ ತುಂಬಾ ಸಿಂಪಲ್ಲು, ಬರೀ 5 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಟೇಸ್ಟಿಯಾಗೂ ಸಹ ಇರುತ್ತೆ. ಕ್ಯಾರೆಟ್ ಅನ್ನೋದು ನಮ್ಮ ಹೆಲ್ತ್ಗೂ ಸಹ ಒಳ್ಳೆಯದು. ಈ ಥರ ವೀಕ್ಲಿ ಒನ್ಸ್ ಆದರೂ ನೀವು ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು, ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಸ್ಪೈಸಿ ಬೇಕು ಅಂದರೆ ಇನ್ನೂ ಒಂದೆರಡು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕರಿಬೇವು ಸೊಪ್ಪು ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅಂಡು ಇಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಸ್ವಲ್ಪ ಜೀರಿಗೆ ಅಂಡು ಸಾಸಿವೆ ಮತ್ತು ಕುಕ್ಕಿಂಗ್ ಆಯಿಲು. ಜೀರಿಗೆ ಹಾಕೋದ್ರಿಂದ ನಮಗೆ ಡೈಜೆಷನ್ಗೆ ಎಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಮೇನ್ ಬಂದು ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಇದು ಸ್ಕಿಪ್ ಆಗಿದೆ, ದಯವಿಟ್ಟು ಏನು ಅನ್ಕೋಬೇಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಜೀರಿಗೆ ಆಯಿಲಲ್ಲಿ ಫ್ಲೇವರ್ ಎಲ್ಲ ಬಿಟ್ಕೊಂಡಾದಮೇಲೆ ಈಗ ಬೇಳೆಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಆ್ಯಡ್ ಮಾಡಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಫ್ರೈ ಆದ ನಂತರ ನಾನಿಲ್ಲಿ ಆನಿಯನ್ನು, ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಆನಿಯನ್ 1 ಸೆಕೆಂಡು ಫ್ರೈ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಆಯಿಲಲ್ಲಿ ಕರಿಬೇವು ಸೊಪ್ಪಿನ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳೋವರೆಗೂ ನಾವು ಆ ಥರ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಸಾಕಾಗುತ್ತೆ. ನಾವು ರೈಸ್ಗೆ ಹಾಕಿರೋದ್ರಿಂದ ನಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಲ್ಲಿ ನಾನು ಸ್ಪೈಸಿಗೋಸ್ಕರ ಒಂದು 1/4 ಚಮಚ ಅಷ್ಟು ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಆ್ಯಡ್ ಮಾಡ್ಕೋಬೋದು, ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ. ಆ್ಯಂಡ್ ಗರಂ ಮಸಾಲ ಸಹ ನಾನು ಫಸ್ಟೇ ಹೇಳಿದ್ದೆ ಇಂಗ್ರೀಡಿಯೆಂಟ್ಸಲ್ಲಿ ಮಿಸ್ ಆಗಿದೆ. ಈಗ ಅದನ್ನು ಅಷ್ಟೇ ಒಂದು 1/4 ಚಮಚ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ. ನೀವು ಗರಂ ಮಸಾಲ ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಎಲ್ಲ ಫ್ರೈ ಆಗಿದೆಯಲ್ವ, ಈಗ ಲಾಸ್ಟಲ್ಲಿ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಇದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ಪ್ರಿಪೇರ್ ಆಗುತ್ತೆ. ಇಲ್ಲಿ ಲಾಸ್ಟಲ್ಲಿ ನಾನು
ಹಿಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ನಮಗೂ ಟೇಸ್ಟು ಅನ್ನೋದು ಬರುತ್ತೆ ಆ್ಯಂಡ್ ನಮಗೆ ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಬ್ಬರೆಲ್ಲ ಫಸ್ಟೇ ಎಣ್ಣೆಗೆ ಹಾಕ್ಬಿಡ್ತಾರೆ, ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಡೈರೆಕ್ಟ್ ಹಿಂಗನ್ನು ಆಯಿಲ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಲಾಸ್ಟಲ್ಲಿ ಹಾಕೋದ್ರಿಂದ ನಮಗೆ ಫ್ಲೇವರ್ ಅನ್ನೋದು ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ಒಂದ್ಸರಿ ನೀವು ಟ್ರೈ ಮಾಡಿ. ಆ್ಯಂಡ್ ಈಗ ಗೊಜ್ಜು ಪ್ರಿಪೇರ್ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು. ಆ್ಯಂಡ್ ಈಗ ಕಾಲು ಚಮಚ ಕಾಲು ಚಮಚ ಬಿಡ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಈಗ ಫಸ್ಟೇ ನಾನು ರೈಸು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ ಪ್ಲೇಟಲ್ಲಿ. ಈಗ ರೈಸನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟೋ ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ ಆ್ಯಂಡ್ ಸಿಂಪಲ್ಲಾಗಿ ಅಂತಲೂ ಅನ್ಬೋದು, ಕ್ವಿಕ್ ರೆಸಿಪಿ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಖಂಡಿತ ನೀವು ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿಂತೀರಾ. ಯಾರೆಲ್ಲ ವೆಜಿಟೇಬಲ್ಸು, ಕ್ಯಾರೆಟ್ ಡೈರೆಕ್ಟಾಗಿ ತಿನ್ನೋದೆಲ್ಲ ಈ ಥರ ಮಾಡಿಕೊಡಿ, ಖಂಡಿತ ತಿಂತಾರೆ. ಈಸಿ ಸಹ, ಕ್ವಿಕ್ ಲಂಚ್ಗೆ ಸಹ ಮಾಡ್ಕೋಬೋದು. ನಾವು ಬೇಕಂದರೆ ಡಿನ್ನರ್ಗೂ ಸಹ ಮಾಡ್ಕೋಬೋದು ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಸಹ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸಲಿ ನೀವು ಟ್ರೈ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಲಿ ಇದೇ ಥರ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.